ಹೇ ಗಿರ್ಜವ್ವ, ಏ ಮಂಜು, ದಿನ ಎಷ್ಟೊತ್ತಿ ಬಂದು ಹಾಲು ಒಯ್ತಿದ್ರು? ಏನ ಬಿಡು ಪಾಪ, ನಿನ್ನೆ ಒಟ್ಟು ಜಗಳದ ಆಗೈತಲ್ಲ, ಏನ ಪಾಪ ಅವರು ಬೇಸರ ಆಗಿರ್ಬೇಕ. ನಾನು ಹೋಗಿ ಕೊಟ್ಟು ಬಂದ್ಬಿಡ್ಲೇನ? ಕಮ್ಲಕ್ಕ ಬಂದ್ ತಡಿವಾ. ಬಂದೆ, ಹ್ಞೂ ಬಾ ಬಾ. ಏ ಕರದ್ ಸಾಕಾತವ, ಯಾರು ಉಣಾಂಡಿಲ್ಲ, ನಾನ ಬರ್ಬೇಕಿದ್ ನೋಡಿ ಮನೆಗೆ ಈಗ. ಏ ಒಳಗಿದ್ವಿ ಬಿಡ ಕಮ್ಲಕ್ಕ, ಹೋಗಂದ್ರೆ ಹುಡುಗ ಆಟಕ್ಕೆ ಬಿದ್ಬಿಟ್ಟತ್ ನೋಡು. ಕುಂತ ಏನಾರ ಒಂದು ಆಟ ಕುಂತಂದ್ರೆ ತಿಳಿತಂದ್ರೆ ಹೊಕ್ಕಣ. ಒಟ ಹೋಗಂತಂದು ಎಷ್ಟು ಒದರ್ಕೊಂಡ್ರು ಹೋಗ್ಲಿಲ್ಲ, ಅವೇನು ಬರಲಿಲ್ಲ. ಅದಕ್ಕೆ ನಾನು ಹೂವಂದ್ರ ತಡಿ ಅಂತೇಳಿ ಅದಕ್ಕೆ ಬಂದಿವ. ನಿಮ್ದು ಹಾರೆ ಅದು? ಏ ಆಯ್ತು ಬಿಡಯ್ಯವ, ಇನ್ನು ಮ್ಯಾಗ ನೋಡು, ನಾವು ಹೊಲಕ್ಕೆ ಹೋಗ್ಬೇಕು ಇವತ್ತು. ಹಂಗಾಗಿ ಅಡುಗೆ ಅದು ಮಾಡಕತ್ತಿದ್ಲ ನೀಲಾನು. ನಾನು ರೊಟ್ಟಿ ಮಾಡಿಟ್ಟ ಹೊರಗೆ ಬಂದಿವ, ಹಾಕಿ ಪಲ್ಯ ಅದು ಮ್ಯಾಗಿನ ಮಾಡ್ತಾಳ. ನಾನು ಅದಕ್ಕೆ ಮತ್ತೆ ಮ್ಯಾಗಿನ ರೊಟ್ಟಿ ಏನಾರ ಕೆಲಸ ಇದ್ರೆ ಮಾಡಿದ್ರಾತಂತ ಹೇಳಿ ರೊಟ್ಟಿ ಬಡೋದು ಕಡ್ಯಾಕಾದ್ನಿ. ಅದಕ್ಕೆ ಅದು ಹಾಲರ ಹಿಂಡಿ ಇಡ್ತೇನೆ ತಡಿವ, ಈ ಗಿರ್ಜವ್ರು ಬರ್ತಾರ ಅಂತಂದು ಹೇಳಿ ಯಾಕೆ ಬರಲೇ ಇಲ್ಲ ತಡಿವ ನೀಲ. ಅದು ಹಾಲು ಡಬ್ರಿಗೆ ಹಾಕಿರ ಇಡ್ತೇನೆ, ಬಂದ್ರೆ ಕೊಟ್ರತ್ತಂತೇಳಿ ಒದರಿದೆ. ಅದಕ್ಕೆ ಮತ್ತೆ ನಾನು ಬರಾಕತ್ತಿದ್ದೆ, ನೀನೇ ಬಂದು ನೋಡು. ತಗೋ ಹಿಡಿ ಇವ ಹಾಲು. ಸರೋಜ ಅವ್ರು ಅವನ ಕಡೆ ಹೋಗಿದ್ಲನ ಏನು? ಇಲ್ಲಿ ಬಿಡು ಕಮ್ಲಕ್ಕೆ ಹೋಗಿಲ್ಲಕ್ಕೆ, ನಾನು ಹೋಗಿ ಬಾ ಅಂತಂದೆ. ಆಕೆನ ಹೋಗೇ ಇಲ್ಲ. ರೇನವನ ಮುಂದೆ ಏನೋ ಹೇಳ್ಕಸಿದ್ಲ ಅಂತ ಮತ್ತೆ ನನ್ನ ಮಗಳು ಬೆಟ್ಟ ರೊಟ್ಟು ಕಳಿಸವ ಅಂತೇಳಿ ಈಕೆ ಬಂದು ಹೇಳಿ ಬಿಡು. ಒಳ್ಳೆ ಅನ್ನಕತ್ತ ಮತ್ತೆ ಅಷ್ಟು ಮಾತಾಡಿ ಹೋಗಳ, ಹೆಜ್ಜೆನ ಇಡ್ಬೇಡ ಮನ್ಯಾಗ ಅಂತ ಹೇಳಿ ಹೋಗಳ. ವೈನಿ ನಾ ಏನಾದರೂ ಹೋಗೋದಿಲ್ಲಲ್ಲಿ, ನಾವು ಅಲ್ಲಿ ಬಿಡ ಅಂತ ಈಕೆ ಕುಂತಾಳ. ಏನು ಮಾಡಲಿವ, ನಾನು ನಿನ್ನಿಲ್ಲಿದ್ದನು ಚಂದಂಗೆ ಊಟ ಇಲ್ಲ ಕಮ್ಲಕ್ಕ. ಏನು ಒತ್ತಾಯ ಮಾಡಿ ಕೊಡಕ್ಕೆ ಹೋದ್ರೆ ತಿನ್ವಲ್ಲಿ, ಒಂದು ಚಹಾ ಕುಡಿವಲ್ಲಿ, ಏನಿಲ್ಲ ಹಿಂಗೆ ಕುಂತಾವ. ಏನು ಮಾಡಲಿ ಕಮ್ಲಕ್ಕ, ನಾನು ಏನು ಎತ್ತಾಗಂತ ಸಾಯ್ಬೇಕವ, ಸಾಕಾಗಿ ಹೋಗೈತವ ಯವ್ವ ನನಗೆ. ಆಕೆ ಮುಂಜೆ ಒಂದು ಸಂಬಂಧ ಹಂಗ ದೇವ್ರ ದಯದಿಂದ ಜಗತ್ತನ್ನಾಗಿತ್ತು ಬಿಡು. ಅಕ್ಕಿ ಎತ್ತಾಗ ಅವ್ರ ಅವನಂತೆ ಹೋಗೋದು ಬರೋದು ಮಾಡಕತ್ತ. ಅವ್ರ ಅಣ್ಣ ತಂಗಿ ಜೀವಾಗ್ಯಾರ ಬಿಡು. ಏನೋ ಇನ್ನೊಂದು 2 ದಿನ ಪಾಪ ಇತ್ತು, ಅವ್ರ ಮನೆಗಿದ್ದ ಗಂಡ ಮನೆಗೆ ಹೋಗೋದಿತ್ತದ. ಇಕ್ಕಿದ್ರ ನಡುವೆ ಬಂದು ಇಷ್ಟು ಕಡ್ಡಿ ಅಗಾಡ್ಸಿ ಇಷ್ಟು ಕಿತ್ಬಿ ಮಾಡಿಟ್ಟು ಹೋಗ್ಬಿಟ್ಟು ನೋಡಿಕೆ ಎಲ್ಲರೂ ನೆಮ್ಮದಿನ ಹಾಳು ಮಾಡಿಟ್ಟು. ಇವ ಯಾರು ಏನು ಊರಾಗ ಟಮ್ ನೋಡೋದ, ಯಾರ ಬಾಯಾಗನೋ ಅದ ಹಿಂಗಾತಂತ. ಯಾಕೆ ಯಾಕೆ ಹಂಗೆ ಬರೀ ಹಿಂಗೆ ಕೇಳೋದಾಗಿತ್ತವ ಜನ. ಏನು ಬಿಡ ಇವ ನಾವು ಒಬ್ಬರು ಬಾಯಾಗ ಕಬ್ಲಕ್ಕ ಅಲ್ಲಿ ಅನಿಸ್ಕೊಂಡಿದ್ದಿಲ್ಲ. ಏನೇವ ಇದು ಮನೆ ಜಗಳ, ಏನು ಊರೆಲ್ಲ ಪ್ರಚಾರ ಬಿಡು. ಸಾಕಾಗಿ ಹೋಗೈತಿ. ಏನು ಮಾಡಲಿವ ಯವ ನಾನು ಕಮ್ಲಕ್ಕ. ಹೊಳೆ ಬರ್ತೇನೆ, ಒಂದು ಕೆಲಸ ಐತಿ, ಹೊಳೆ ಬರ್ತೇನೆ. ನಾನು ನಿನ್ನ ಅತ್ತಕ್ಕೆ ಮಾತಾಡೋದೈತಿ, ಬರ್ತೇನೆ. ಹೊಲಕ್ಕೆ ಹೋಗಿನಂದಲ್ಲ ನೀನು. ಆಯ್ತು ನೀನು ಹೊಲಕ್ಕೆ ಹೋಗ್ಬಾ, ನಾ ಸಂಜೆ ಮುಡೆ ಬಂದ ನಿನ್ಗೆ ಬೆಟ್ಟಕ್ಕಿನ ಕಮ್ಲಕ್ಕ. ಮಾಡ್ತೇವ? ಆಯ್ತು ಎಲ್ಲರದು ಹೊರೆ ಹೊತ್ತ ಈಗ. ಆಯ್ತು ಇವತ್ತು ಹತ್ತಿ ಕಾಳು ಊರಾಕದು ಹೊಲಕ್ಕೆ ಹೋಗ್ಬೇಕು. ಆಯ್ತು ತಗೋ. ಹೋಗು, ಏನಾರ ಒಂದಿಟ್ಟು ಅಕ್ಕಿಗೂ ನಾಷ್ಟ ಹಾಕೊಟ್ಟು ನೀನು ತಿನ್ನು. ಹಂಗೆ ಮನ್ಯಾಗ ಮನೆಯಿಂದ ಜಗಳ ಇರುವವ, ಉಪವಾಸ ಕುಂತು ನಮ್ಮ ಆರೋಗ್ಯ ಹಾಳು ಮಾಡ್ಕೋದಿರ್ತತಾನೆ. ಹೋಗ ಅನ್ನುವರು ಅಲ್ಲೇ ಅಂತಿರ್ತಾರ, ಇರುವಂಗೆ ಚಂದ ಇರ್ತಾರ. ನೀವು ಯಾಕೆ ಆರೋಗ್ಯ ಹಾಳು ಮಾಡ್ಕೋತೀರಿ? ಹೋಗಿ ಅಕ್ಕಿಗೂ ಹೇಳು ಸರೋಜಾಗ ಸಂಜೆ ಮಾಡಿ ಬಂದು ಬೆಟ್ಟಕ್ಕಿನೇವ ನಾನು. ಒಟ್ಟು ಅದು ಹೊಲಕ್ಕೆ ಹೋಗೋದೈತೇವ. ನಾ ಬರ್ತೀನಿ ತಗೋಗಿರ್ದೇವ. ಸಂಜೆ ಮುಂದೆ ಬಂದ ನಾನಾರ ಬಂದು ಕಡೆಗೆ ಬಂದು ಅಕ್ಕಿಗೆ ಮಾತಾಡ್ರೆ ಹೋಗ್ತೀನಿ ಸರೋಜನ ಜೊತೆ. ಆತ ಆಯ್ತಾಯ್ತು ಕಮ್ಲಕ್ಕ, ಪಾಪ ನಿಮ್ದು ಹೊರೆ ಅದೈತಿ, ಹೋಗ್ಕಿಂತು ನಾನು. ಹ್ಞೂ ಆಯ್ತು. ಒಬ್ಬರು ಜೀವನ ಒಂದೊಂದು ಥರ ವಯವ. ಅಕ್ಕ ಬಂದಿವ ನೀನ ಕೊಟ್ಟು ಬಂದೇನಕ್ಕ ಗಿರ್ಜಾಕರ ಮನೆಗೆ ಹಾಲು. ಒದಿರಿ ಸಾಕಾತು, ಒಣ ಅಂಡಿಲ್ಲ. ಇನ್ನೇನು ಹೋಗ್ಬೇಕನ್ನೋರಾಗ ನಮ್ಮ ತಕ್ಕನ ಗಿರ್ಜಾವಾಗ ಏನೋ ಕೇಳಿಸ್ತಂತ ಒಳಗಿದ್ರಂತ. ಏನವು ಹಂಗೆ 12 ರಗಳಿವ ಪಾಪ. ನಿನ್ನೆ ಜಗಳದಾಗೈತಲ್ಲ, ಅಕ್ಕಿನ ಚಂದ ಕುಣ್ವಲ್ಲ ತಿನ್ವಲ್ಲ ಸರೋಜ. ಏನು ಮಾಡ್ಬೇಕ ಕಮ್ಲಕ್ಕ ಅಂತ ಅನ್ನಕತ್ತಿದ್ಲು. ಅದಕ್ಕೆ ಮತ್ತೆ ಬರ್ತಿದ್ದೀವ ನಾನು. ಹಿಂಗೆ ಹೊಲಕ್ಕೆ ಹೊಂಟೇನಿ, ಹೊಲದಾಗಿಂದ ಬಂದ ಬರ್ತೇನೆ ತಗೋ ಬೆಟ್ಟಕ್ಕಿನ ಅಂತ ಹೇಳಿ ಬಂದೇನಿ ನಾನು. ಆತನವ ಈಗ ಬುತ್ತಿ ಕಟ್ಕೊಂಡ್ಬಿಡೋಣ ಹೊಲಕ್ಕೆ ಹೋಗಕ್ಕೆ. ಒಂದೇ ಥರ ಪಲ್ಯ ಮಾಡೈತಿ ಸಾಕಲ್ಲ ಸಾಕು ಬಿಡು. ಅಗಸಿ ಚಟ್ನಿ ಐತಿ, ಶೇಂಗಾ ಚಟ್ನಿ ಐತಿ, ಮತ್ತು ಸಾರು ಮಾಡಿಲ್ಲ ಹೆಚ್ಚಿಗೆ. ಮತ್ತು ನಿಂಗಪ್ಪದಕ್ಕೆ ಸಾರು ಬೇಕು, ಹಲ್ಲಿಲ್ಲಲ್ಲ ಪಾಪ. ಸಾರು ಮತ್ತು ಸಾರನ್ನು ಐತಿ, ರೊಟ್ಟೆ ಹಾಕೊಂಡು ತಿನ್ನಾಕ. ಪಲ್ಯ ಸಾಕಾಳ, ಮತ್ತು ಪಚಡಿ ಅದು ಐತಿ, ಚಟ್ನಿ ಮೊಸರು ಎಲ್ಲ ಇರ್ತೈತಿ. ಸಾಕಾಳ ಇಷ್ಟ. ಇದು ಕ್ಯಾನ್ ಐತಲ್ಲ, ಕ್ಯಾನಾಗ ಸಾರು ಹಾಕೊಂಡ್ಬಿಡೋಣ. ಮತ್ತು ಸುಳ ಎದ್ರಾಗ ಬಟ್ಟೆಲ್ಲ ಇಟ್ಕೊಂಡ್ರೆ ತುಳಿಕಿ ಮತ್ತು ಹೊಲ ಮುಟ್ರಾಗನ ರೊಟ್ಟೆ ಎಲ್ಲ ಇದಾಕತಿ. ಇದು ಕ್ಯಾನಾಗ ಹಾಕೊಂಡ್ಬಿಡ್ತೀನಿ ತಗೋ ಸಾರು. ಕಷ್ಟ ಮಾಡೋಣ ಅಂತ ಕ್ಯಾನ್ ತಂಬರಾಕ. ತಮ್ಮ ನೀವು ತಿಕ್ಕಿಟ್ಟೆ ತಡಿ, ನೀನು ಹೊಲಕ್ಕೆ ಹಾಕಿ ಕೊಟ್ಟು ಕಳಿಸಿದ್ದಲ್ಲ ಸಾರು ಐತೆ ತಡಿ, ತಿಕ್ಕಿಟ್ಟನಿ ತರ್ತೇನೆ. ಆತಾವ ಹೊಲಕ್ಕೆ ಬುತ್ತಿ? ಹ್ಞೂ ರೀ ಅತ್ಯಾರ, ಆತು ನೋಡ್ರಿ ಎಲ್ಲ ಆತು. ನಿಮಗೂ ಎಲ್ಲ ಅಡುಗೆ ಮಾಡಿ ಇಟ್ಟೇವ್ರಿ ಅತ್ಯಾರ, ಇಲ್ಲೇ ಇಟ್ಟಿರ್ತೀವ್ರಿ. ಮಧ್ಯಾಹ್ನ ಲಕ್ಷ್ಮಿ ಬರ್ತಾರ್ರಿ ಕಾಲೇಜ್ನಾಗಿದ್ದ, ಕರ್ಕೊಂಡು ಊಟ ಅದು ಮಾಡಿರಿ. ಆಕಿದು ಹೊತ್ತಾದರೂ ಟೈಮ್ ಸರಿ ಊಟ ಅದು ಮಾಡಿರಿ ಅತ್ಯಾರ. ಒಮ್ಮೆ ಲೇಟ್ ಆಗಿರ್ತೈತಿ ಬಸ್, ಒಮ್ಮೆ ಸಿಗ್ತಾವ ಒಮ್ಮೆ ಸಿಗೋದಿಲ್ಲ. ನೀವು ಉಣ್ರಿ, ಆಕೆ ಬಂದ್ಮ್ಯಾಗ ಉಂಟಾಡ್ರಿ ಅತ್ಯಾರ. ಇದೇ ಕಮ್ಲವ ಕ್ಯಾನ್ ಅತ್ಯಾರ ಸಾರು ಹಾಕೊಳಕ್ರಿ. ಓ ಹೌದಲ್ಲ, ಅದೇ ಆಸ ಇಲ್ಲ ನೋಡು ನನಗೆ. ಒಮ್ಮೆ ಮೊಸರು ಕಳ್ಸಿರ್ತಾರಲ್ಲ ಅನ್ನಕ್ಕೆ, ಹಂಗಾಗಿ ಬರೀ ತರಿಲ್ರಿ ಸಾರು ಜಾಸ್ತಿ ಮಾಡಿದ್ವಿ. ಯಾಕಂದ್ರೆ ಒಂದೇ ಥರ ಪಲ್ಯ ಮಾಡಿದ್ವಿ ರೀ ಇವತ್ತು. ಹಾಗಾಗಿ ಮತ್ತೆ ಎಲ್ಲಿ ಬಿಡ ಅಂಥೇಳಿ ಸಾರು ಜಾಸ್ತಿ ಮಾಡಿದ್ವಿ. ಮನ್ಯಾಗ ಬರ್ತೈತೆ ಹೊಲಕ್ಕೆ ಬರ್ತೈತೆ ಅಂಥೇಳಿ ಕ್ಯಾನೇ ಹಾಕೊಂಡು ಹೋಗ್ಬಿಡ್ತೇವ್ರಿ. ಬರಬರಿ ಯಾವ ಅದು ತುಳುಕ್ತತಿ, ಡಬ್ರ್ಯಾಗದ ಗಾಂವ್ ಆಗೋದಿಲ್ಲ. ಇರ್ಲ ಅದ್ರಾಗ ಕಟ್ಕೊಂಡು ಹೋಗ್ರಿ. ಸಾರಿಗೆ ಅಂತ ಮಾಡಿಲ್ಲ ಕ್ಯಾನ್ ಅದು. ಹ್ಞೂ ರೀ ಅತ್ಯಾರ, ಹಾಲು ಹಾಕೋದು ಒಂದು ಬೇರೆನೇ ಐತಿ ಕ್ಯಾನ್. ಸಾರಿಗೆ ಬೇರೆ ತೊಗೊಂಡಿದ್ರಿ, ಇಲ್ಲೇ ಮಾರಾಕ್ ಬಂದಿದ್ವಲ್ಲ. ಇಲ್ಲೇ ಬಂದಿದ್ವಾ ಮಾರಾಕ. ಒಂದೇ ರೇಟ್ನಾರು ಬರ್ತಾರಲ್ಲ, 50 ರೂಪಾಯಿಗೆ 3 ಸಾಮಾನ, 100 ರೂಪಾಯಿಗೆ 4 ಅಂತೇಳಿ ಅಲ್ಲಿ ತೊಗೊಂಡಿದ್ವಿ. ಕ್ಯಾನ್ ಅಂತ ಚಲೋ ಬಂತು. ಹೊಳೆ ಬರವಲ್ಲ ರೋಡ್ ಕಮ್ಲವ ಅವ್ರು. ಹ್ಞೂ ರೀ ಅತ್ಯಾರ, ಯಾಕೆ ಬರವಲ್ಲ ರೋಡಿ. ಸಣ್ಣ ಡಬ್ಬಿ ಅಂತವು ಅದು ಹೊಲಕ್ಕೆ ಖಾರ ಅದು ಕಟ್ಟಕ್ಕೆ ಬೇಕಾಗಿತ್ತು. ಯಾಕೆ ಅದೇ ಇಲ್ರಿ ಇತ್ತಾಗ ಬರ್ತಾರ ಬಿಡಾಕ ಅವ್ರ. ನಮಗೆ ಗೊತ್ತಾಗೋದಿಲ್ಲ, ಒಳಗಿರ್ತೇವಲ್ಲ.
ಇಲ್ಲ ಅಲ್ಲ ಬಂದ್ರ ಒದರಿದ್ರೆ ಕೇಳೋದಿಲ್ಲಣ್ಣ. ಎಲ್ಲಿ ನಾವು ಮಧ್ಯಾಹ್ನ ಮಲ್ಕೊಳಂಗಿಲ್ಲ ಏನಿಲ್ಲ, ಅಲ್ಲೇ ಮನೆ ಮುಂದಿಗೆ ಅಡ್ಡಾಡ್ತಿರ್ತೇವೆ. ಏನ್ರ ಕೆಲಸ ಹಸ ಮಾಡೋದು ಚೌಣಾಗ ಕುಂತಿರ್ತೇವಲ್ಲ, ಎಲ್ಲಿ ಬರ್ತಾರೆ ಬಕಲ್ದಾಗ ಕುಂತಿರ್ತೇವಿ. ಬಂದಿಲ್ಲ ಅವ್ರಿಗೆ ಒಂದು 2-3 ತಿಂಗಳು ಆತ ಅದೇ ಇಲ್ತಾಗ ತಗೋನಿಲ್ಲ. ಕ್ಯಾನ್ ಇದನ್ನು ಸಾರ ಅದು ಕಟ್ಟು ಬರ್ತೇನೆ, ದನ ಅದು ಒಳ ಕಟ್ಟು ಬರ್ತೇನೆ. ಹೊರಗೆ ಕಟ್ಟಿದ್ದೆ, ನೀರು ಕುಡಿಸಿ ಅಲ್ಲೇ ಕಟ್ಟು ಬಂದಿದ್ದೆ. ಒಳ ಕಟ್ಟು ಬರ್ತೇನೆ ತಡಿ, ಅತ್ತೆಯರಿಗೆ ಆಸೆಗೊಳ್ಳೋದಿಲ್ಲ ಇವ ಅದಕ್ಕೆ. ಅವನ ಯಾರು ಹಿಡಿದು ಒಳ ಕಟ್ಟಿಸ್ತೀನಿ ಹೋಗ, ಅವ್ನು ದನನ ಇರುವಲ್ಲೊಕ್ಕ ಹೊರಗೆ. ಇರ್ಲಿ ಬಿಡ್ರಿ ಅತ್ತೆರ, ಮಳೆ ಅದು ಬಂದ್ರೆ ಮತ್ತೆ ಓಡಾಟಕತ್ತಿ ನಿಮಗೂ ಮೊದ್ಲ ಕಾಲು ನೋವು. ಎಲ್ಲಿ ಓಡಾಡದಕತ್ತಿ ಯಾರ ಆ ಟೈಮಿಗೆ ಯಾರು ಸಿಗ್ಬೇಕು. ದನ ಅದ ಒಳ ಕಟ್ಟಾಕ ಮತ್ತೆ ಒದರ್ಕೋತ ನಿಂದಿರ್ತಾವು. ಬ್ಯಾಡ ಆಡ್ರಿ, ನೀರದು ಕುಡ್ಸೇನ್ರಿ ಅತ್ತೆರ. ಅಲ್ಲೇ ಬಕೆಟ್ನಾಗ ನೀರು ತುಂಬಿಟ್ಟೇನಿ, ತಮ್ಮ ಬೇಕಂದ್ರೆ ಕುಡಿತಾವು. ಇಲ್ಲೇ ಒಳ ಕಟ್ಟಿಬಿಡ್ತೇನ್ರಿ, ನೀವು ಮಧ್ಯಾಹ್ನ ಊಟ ಮಾಡ್ರಿ ಅತ್ತೆರ. ಅಕ್ಕಿ ಲಕ್ಷ್ಮಿ ಲೇಟ ಬರ್ತಿರ್ತಾವ ಮಮ್ಮಿ. ಡಬ್ಬಿನೂ ಒಯ್ದಿಲ್ಲ ಅದು ಹುಡುಗಿ, ದೌಡ ಬರ್ತೇನೆ ಅಂತಂದು ಹೋಗ್ಯಾಡ್ರಿ ಅವತ್ತ. ಡಬ್ಬಿ ಕಟ್ಕೊಂಡು ಹೋಗುವ, ಎಲ್ಲ ರೊಟ್ಟಿ ಪಲ್ಯ ಆಗೈತಂದ್ರೆ ನಾಯಕ್ ಅಂದ್ಲೋಡ್ ಹಂಗ ಹೋಗ್ಯಾಡ್ರಿ. ಅಷ್ಟ ಅದು ಮಾಡಿದ್ಲ ಇಲ್ಲ ಬಿಸಿ ರೊಟ್ಟೆಗೆ ಅವು ತಿನ್ನುವ ಅಂತಂದ್ರೆ ನಾ ಯಾಕಂದ್ಲು ಉಪ್ಪಿಟ್ಟು ಮಾಡಿದ್ವಿ ರೀ. ಉಪ್ಪಿಟ್ಟು ತಿಂದು ಹೋಗಿ ಅವಡು ಇವು ಬಳ್ಳೊಳ್ಳು ಚುಮರಿದ್ದು, ಬಳ್ಳೊಳ್ಳು ಚುಮರಿಗೆ ಹಾಕೊಂಡು ಉಪ್ಪಿಟ್ಟು ತಿಂದು ಹೋದ್ಲರಿ. ಒಂದು ಕಪ್ ಚಹಾ ಕುಡೋದು ಬರ್ತಾತವ್ರಿ. ಮಧ್ಯಾಹ್ನಕ್ಕೆ ಬಂದ್ರೆ ಕರ್ಕೊಂಡು ಊಟ ಮಾಡ್ರಿ ಅತ್ತೀರ. ಆಕೆ ಬರ್ಲಿಕ್ಕಂದ್ರೆ ನೀವು ಊಟ ಮಾಡ್ರಿ, ಹಂಗಾಗಿಂದ ಹಾದಿ ಕಾಯ್ಕೊತ ಕುಂದಿರ್ಬೇಡ್ರಿ. ಮತ್ತು ಟೈಮ್ ತಪ್ಪಿಸಿ ಊಟ ಮಾಡಿದ್ರಿ ಅಂದ್ರೆ ಮತ್ತೆ ರಾತ್ರಿ ಊಟ ಹೋಗೋದಿಲ್ಲದು. ಊಟ ಮಾಡ್ರಿ, ನೀವೆಲ್ಲ ಇಲ್ಲೇ ಇಟ್ಟಿರ್ತೇವೆ ಕೆಳಗೆ ಒಂದಿಸಿ ಊಟ ಮಾಡ್ರಿ ಅತ್ತೀರ. ನಿಮ್ಗೆ ಒಬ್ಬರ ಅನ್ಸಿದ್ರೆ ಅಂಕಮ್ಮನ ಕರೀರಿ, ಆಕಿಗೂ ಹಚ್ಕೊಡ್ರಿ, ಇಬ್ರು ಕೂಡಿ ಊಟ ಮಾಡ್ರಿ ಮಧ್ಯಾಹ್ನ. ನನ್ನ ಚಿಂತೆ ಯಾಕೆ ಮಾಡ್ತಿರುವ ನೀವು? ನನ್ನ ಚಿಂತೆ ಬಿಡ್ರಿ, ನಾ ಎಲ್ಲ ಮಧ್ಯಾಹ್ನ ಊಟ ಅದು ಮಾಡ್ತೀನಿ ತಗೋ. ಕಟ್ಲೇನೋ ಹೊಲಕ್ಕೆ ಬುತ್ತಿನ ಇಲ್ಲ ಆಡ್ರಿ ಅತ್ತೀರ, ಕುಂದರ್ರಿ, ನಾ ಎಲ್ಲ ಕಟ್ಕೋತೀನಿ ಆಡ್ರಿ ಅತ್ತೀರ. ನೀವು ಬಾಂಡೆ ಅದೇನು ತಿಕ್ಕಕ್ಕೆ ಹೋಗ್ಬೇಡ್ರಿ, ಹಂಗೆ ಬುಟ್ಟಾಗಿಡ್ರಿ. ನಾವು ಸಂಜೆ ಮಾಡಿ ಬಂದು ತಿಕ್ತೇವಿ. ಮತ್ತು ನೀವು ಮೊದಲ ತಂಪದು ಮೊದಲ ತಂಪಾಗಿ ಬರೋದಿಲ್ಲ, ಕಫ ಆಗ್ಬಿಡ್ತದೆ ನಿಮ್ಮ ನೀರಾಗದು. ಜಾಸ್ತಿ ಕೆಲಸ ಮಾಡಕತ್ರಿ ಮಳೆಗಾಲ ಒಂದು. ಒಟ್ಟು ನೀವು ಬಾಂಡೆ ಅದು ತಿಕ್ಕೋದು ಏನು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಬಿಡ ಯಾವ ಎಲ್ಲಿ ತಿಕ್ಬೇಕು, ಏನು ಖಾಲಿ ಕುಂದು ಏನು ಮಾಡಲಿ ಬಿಡ. ಅದನ್ನು ಬೇಡ ಇದನ್ನು ಬೇಡ ಅಂತೀರಿ, ನನಗೂ ಬ್ಯಾಸ್ರಕತಿ ಅತ್ತೀರ. ಬ್ಯಾಸ್ರಕತಿ ಅಂದ್ರೆ ಟಿವಿ ಇರ್ತೈತ್ರಿ, ಲಕ್ಷ್ಮಿ ಇರ್ತಾ, ಆಕೆ ಜೊತೆ ಮಾತಾಡ್ಕೊತ ಕುಂದ್ರಿ. ಇಲ್ಲತ್ತಂದ್ರೆ ಅಂಕಮ್ಮನ ಕರೀರಿ, ಮಾತಾಡ್ಕೊತ ಕುಂದ್ರಿ. ಇಲ್ಲತ್ತಂದ್ರೆ ಟಿವಿ ಹಚ್ಚಿಸ್ಕೋರಿ, ಲಕ್ಷ್ಮಿ ಕಡೆ ಧಾರಾವಾಹಿ ಇರ್ತಾವ ನೋಡ್ಕೊತ ಕುಂದ್ರಿ. ಅತ್ತೀರ ಎಲ್ಲ ಪಲ್ಯದ್ದು ರೊಟ್ಟಿ ಅನ್ನ ಸಾರು ಪಚಡಿ ಅದೆಲ್ಲ ಬಾಯ ಮುಚ್ಚಿಟ್ಟೇನ್ರಿ ಅಲ್ಲಿ. ಅವನ್ನ ಹಚ್ಕೊಂಡು ಎಲ್ಲ ಹಚ್ಕೊಂಡು ಊಟ ಮಾಡಿರಿ ನೀವು. ಅಲ್ಲೇ ಚಟ್ನಿನೂ ಐತಿ, ಅಗಸಿ ಚಟ್ನಿ ಐತಿ, ಶೇಂಗಾ ಚಟ್ನಿ ಐತಿ, ಮೊಸರು ಅಲ್ಲೇ ಐತ್ರಿ ಅತ್ತೀರ. ಹಾಕೊಂಡು ಊಟ ಮಾಡ್ರಿ ನೀವು. ಹಿಂಗಪ್ಪ ಜಗ ಕಟ್ಕೊಂಡಿರಿ ನಿಲ್ವಾ ರೊಟ್ಟಿ ಪಲ್ಯನ? ಹ್ಞೂ ರೀ ಅತ್ತೀರ, ಕಟ್ಕೊಂಡೇವಿ. ಆಕೆ ಅಮ್ಮ ವಯಸ್ಸಾದಕಿ ಎಲ್ಲಿ ಎದ್ದು ಮಾಡ್ಕೊಡ್ತೈತಿ ಪಾಪ ಅಮ್ಮ. ಹಾಗಾಗಿ ಇಲ್ಲೇ ಇವ್ರ ಮಾವಾರ ಇವರು ಇವತ್ತು ಅಡುಗೆ ಅದು ಮಾಡಾಕತ್ತಿದ್ವಲ್ರಿ, ಒಳಗೆ ಅಡುಗೆ ಮನ್ಯಾಗ ಕುಂತಿದ್ವಲ್ಲ. ಮತ್ತು ಹಿಂಗೆ ನಿಂಗಪ್ಪಜ್ಜಿಗ ಇದು ರೊಟ್ಟಿ ಪಲ್ಯ ಕಟ್ಕೊಂಬರ್ರಿ ಅಂತಂದು ಮಾವಾರ ಅಂದ್ರಿ, ಇವರು ಅಂದ್ರಿ, ಅಕ್ಕಗೂ ಅಂದ್ರೆ ನನಗೂ ಅಂದ್ರಿ. ನಾವೆಲ್ಲೇ ಅವ ಕಟ್ಕೊಂಬಂದ್ರು ಆತು ಬಿಟ್ರು ಆತು. ಅಕ್ಕ ಇವ ಮರಗ್ತಾಳ್ರಿ, ಇವ ಹಿಂಗೆ ಇವ ಹಿಂಗೆ ಅನ್ಗಾಲ ಅದು ಹುಡ್ದತಿ ನಮ್ಮ ಮನ್ಯಾಗ ನಿಂಗಪ್ಪಜ್ಜ. ಏನಾರ ಒಟ್ಟು ಕಟ್ಕೊಂಡು ಹೋಗುತ್ತವ ನಮ್ಮ ಮನೆ ಊಟಕ್ಕೆ ಜೀವ ಐತದ ಅಂತಂದು ಜಗ್ಗಿದ ಮಾತಾಡ್ರಿ ಅಕ್ಕ. ಏನು ಮಾಡ್ಬೇಕು ನೋಡು, ವಯಸ್ಸಾದ ಕಾಲಕ್ಕೆ ಏನು ನೋಡ್ಬೇಕು ನೋಡೋದು ಪಾಪ. ಮುದುಕಂದು ಮುದುಕಿದ್ದು ಬಾಳೆ ಭಾಳ ವಚನಾತ. ಏನು 2 ಮಕ್ಕಳಿದ್ದು ತಂದೆ ತಾಯಿ ನೋಡಲಿಲ್ಲ ಅಂದ್ರೆ ಎಂಥ ದೈವ ಇದು. ಇದು ಸಾಣದೊಂದು ಹೆಂಗಾರ ಆತು ಬಿಡು. ಎಲ್ಲರ ಒಟ್ಟು ಹೊಲಕ್ಕೆ ಅದು ಹೋಗಿ ಏನ್ರ ಒಟ್ಟು ತಂದು ಪಗಾರ ಮನೆ ಕೊಡ್ತಂದ್ರೆ ಇದೊಂದು ಊರು ಇದನ್ನು ಮಾಡಿ ಲಗ್ನ ಕುಂತತ್ ನೋಡಿದ್ರೆ ಮಾರ್ಯಾಗರ ಏನು ಇವ ಹುಡುಗರು. ಲಗ್ನ ಆದ್ರೆ ಆಗೋಲಕ್ಕ ಮನ್ಯಾಗ ಇದ್ರಾಕಿತ್ತು ಹೊಂದ್ಕೊಳ್ಳಿಲ್ಲ ಅಂತಕಿನೋ ಅವ್ರ ಅತ್ತಿ ಜೊತೆ. ಏನು ಮಾಡ್ತಿ ನೋಡಿ, ಏನು ಮಾಡ್ಬೇಕು ವಯಸ್ಸಾದ ಮುದುಕಿ ಆಡು ಯಾರೇ ಅತ್ತೀರ. ಇವ ನಿಂಗಪ್ಪ ಸುದ್ದಿ ಬಿಡ ಇವ ಪಾಪ. ಏನು ನೋಡು ಅದಕ್ಕೆ ರೊಟ್ಟಿ ಪಲ್ಯ ಕಟ್ಕೊಂಡಿರಲಿಲ್ಲ ಅಂತಂದು ಕೇಳಾತಿದ್ದೆ. ಹೌದ್ರಿ ಅತ್ಯಾರ, ಮೊನ್ನೆನೂ ಭಾಳ ಒಂಥರ ಮನ್ಸಿಗೆ ಕಟ್ ಮಾಡ್ಕೊಂಡಿರಿ. ನಾವು ಗೊತ್ತಿತ್ತು ಬಿಡ, ನಾವು ಕೇಳಕ್ಕೆ ಹೋಲಿದ್ರಿ. ಯಾಕೆ ಅವ್ರಿಗೆ ಮನ್ಸಿಗೆ ಮೊದಲೇ ನೋವಾಗಿರ್ತೈತೆ ರೀ. ನಾವು ಹಿಂಗಂತಲ್ಲ ನಿಮ್ಮ ಮಗಂದು ಅಂತ ಕೇಳಿದ್ರೆ ಮತ್ತೊಟ್ಟು ಅವಕ್ಕೂ ಮನ್ಸಿಗೆ ಬೇಜಾರು ನೋಡ್ರಿ. ಹಾಗಾಗಿ ನಾ ಏನು ಕೇಳಿಲ್ರಿ. ಹಂಗೆ ತಿಂತೀನಪ್ಪ ರೊಟ್ಟಿ ಪಲ್ಯ ಹಿಂಗೆ ಮಾಡೈತೆ ನೋಡು ಅಂತಂದಿದ್ದಕ್ಕೆ ಹಚ್ಕೊಡಕಮ್ಲಕ್ಕ ಅಂತಂದ. ಅದಕ್ಕೆ ಹಚ್ಕೊಟ್ರೆ ತಾನ ಸುದ್ದಿ ತೆಗಿತ್ರಿ ಮಗಂದು. ಏನು ಜಗ್ ಒದರಾಡ್ತ, ಏನು ಒದರಾಡಿದ್ರಿ ಏನು ರೀ ಮನ್ಸಿನ ಸಂಕಟಕ್ಕೆ ಹೊಟ್ಟೆ ಸಂಕಟಕ್ಕೆ ಒದರ್ತಾವ ಪಾಪ. ಮತ್ತು ಏನು ಮಾಡೋದು ಬಿಡುಗಡೆ ಇಲ್ಲ. ಏನು ಮಕ್ಕಳಿಗೆ ತಿಳಿಬೇಕು ಬಿಡ್ರಿ. ಒಬ್ಬೊಬ್ರದ್ದು ಒಂದೊಂದು ಥರವ ಜೀವನ. ಏನು ಭಗವಂತ ಹಂಗೆ ಹೆಂಗೆ ಇರಾಕ್ ಬಿಡ್ತಾನೆ ಹೇಳಿ, ಏನೋ ಒಂದು ಚಿಂತೆ ಹಾಕಿರ್ತಾನೆ. ಹೌದಿಲ್ಲ? ಹೌದ್ರಿ ಅತ್ಯಾರ, ಹಂಗೆ ಬಿಡ್ರಿ. ಏನೋ ಒಂದೊಂದು ಥರ ನೋಡ್ರಿ ಒಬ್ಬೊಬ್ರದ್ದು. ಇಲ್ಲ ಬುತ್ತಿ ಕಟ್ಟಿದೆ ಅವ? ಹ್ಞೂ ಅಕ್ಕ, ಬುತ್ತಿ ಎಲ್ಲ ಅನ್ನ ಆತು, ಸಾರು ಅಂಕರು ಬೇರೆನೇ ಕಟ್ಟೈತಕ್ಕ. ಎಲ್ಲ ರೊಟ್ಟಿ ಪಲ್ಯ ಅನ್ನ ಮತ್ತು ಪಚಡಿ ಅದೆಲ್ಲ ಒಂದ್ರದಾಗ ಇಟ್ಕೊಂಡೇನಕ್ಕ, ಮೊಸರು ಚಟ್ನಿ ಅದು. ಸಾರು ಕ್ಯಾನ್ನಾಗ ಐತಕ್ಕ. ಹೋಗೋಣ ಹೊಲಕ್ಕೆ? ನಡಿವ, ಇಲ್ಲೇ ಊರಂತೆ ಹೊಲಕ್ಕೆ ನಡೆದು ಹೋಗೋಣಂತ. ಏನು ದೂರ ಅಲ್ಲ, ಗಾಡ್ಯಾಗ ಹೋಗಿದ್ರಲ್ಲ, ಹೋದ್ರನ ಅವ್ರಿಬ್ರು? ನಾವು ಹೋಗಂದಿರಿ ಅತ್ಯಾರ. ಅಯ್ಯ ಅವ್ರ ಅವಸರಕ್ಕೆ ನಮ್ಮದೆಲ್ಲ ಆಗ್ಬೇಕ್ರಿ. ಹಂಗೆ ಓಡಾಡ್ತಾರೆ. ಹಂಗೆ ನಾವು ಬರ್ತೇವಂದ್ರೆ ಸಾಕು. ಇನ್ನೂ ರೊಟ್ಟಿ ಬಡಿತಿರ್ತೇವೆ, ನಿಂದಿರ್ತಾರೆ ತಯಾರಾಗಿ. ನಡ್ರಿ ಹೊಲಕ್ಕೆ ಹೊತ್ತಾಗೈತೆ ಅಂತ ಹೇಳಿ ಅದಕ್ಕೆ ನೀವು ಹೋಗ್ರಿ, ನಾವು ಬರ್ತೇವೆ. ಇಲ್ಲೇ ಊರಂತೆ ಹೊಲಕ್ಕೆಲ್ಲ ನಡೆದು ಬರ್ತೇವೆ. ಏನು ದೂರಲ್ಲ ಏನಲ್ಲ, ಹೋರಿ ನೀವು ಅಂತಂದು ಕಳಿಸಿದ್ವಿ ರೀ. ನಾವು ನಡ್ಗೋದು ಹೋಗ್ತೇವಾಡ್ರಿ ಅತ್ಯಾರ, ಏನು ದೂರಲ್ಲ ಏನಲ್ಲ. ಅತ್ಯಾರ ಹೋಗ್ಬರ್ತೇವೆ ನೋಡ್ರಿ ನಾವು ಹೊಲಕ್ಕೆ. ಹೋಗ್ಬರ್ತೀರವ? ಹೋಗ್ಬರ್ರಿ. ನೋಡು ಒಂದಿಟ್ಟು ಹೊರಪು ಇದ್ದಾಗ ಮನೆಗೆ ಬಂದುಬಿಡ್ರಿ. ತೀರ ಕತ್ಲ ಅದು ಮಾಡ್ಕೊಬೇಡ್ರಿ ಮಳೆಗಾಲಿಗೆ. ಮತ್ತು ಎಲ್ಲಿದು ತೋರಿಸ್ಕೊಂಬಂದ್ರಿ ಅಂದ್ರೆ ಮತ್ತು ನೆಗಡಿ ಅದು ದೌಡ ಬಂದುಬಿಡ್ರಿವ ನೀವೇನು. ಹ್ಞೂ ರೀ ಅತ್ಯಾರ. ಅತ್ಯಾರ ಹೋಗ್ಬರ್ತೇವೆ ನೋಡ್ರಿ ನಾವು. ಹ್ಞೂ ಹೋಗ್ಬರ್ರಿ. ಲೋ ಸಾಲಿಗೆ ಹೋಗಿದ್ದಲ್ಲ ಮತ್ತೆ ಯಾಕೆ ಹೊಳಿ ಬಂದಿ? ಅಲ್ಲ ಪಾಟಿ ಚೀಲ ಎಲ್ಲ ಐತೆ ಅಂತ ನಿಂದು? ಅಂದ್ರೆ ಸರ್ ಬಂದ ಚವನ್ಯಾಗ ಪಾಠ ಮಾಡ್ಬೇಕನ? ತಗೊಳ್ಳ ನಿನಗೆ ಪಾಟಿ ಚೀಲ ಎಲ್ಲ ಕಿಟ್ಟು ಬಂದಿ ಅದನ್ನ? ಈಗ ಹೋಗಿತ್ತು ಹೊತ್ತಾಗೈತೆ ಅಂತಂದು ಓಡಾಡಿ ನಾವು ಸಾಲಿಗೆ ಪಾಟಿ ಚೀಲ ಹಾಕಿ ಕಳ್ಸಿದ್ರೆ ಅಲ್ಲಿ ಚವನ್ಯಾಗ ಇಟ್ಟು ಬಂದಿ. ಅದಕ್ಕೆ ಅಲ್ಲೇ ಕಿಟ್ಟು ಬಂದಿ, ಕಿಸ್ಕೊಂಡು ಹಂಗ ಬಂದಿ ಅಲ್ಲ. ತಗೋ ಹೋಗಿ ಪಾಟಿ ಚೀಲ ಅದನ್ನ.
ಅಯ್ಯಯ್ಯ ಊರ್ ಕಬರಿಗೇಡಿ ಎಲ್ಲ ಎಲ್ಲ ಇಟ್ಕೊಂಡು ಏನಲ್ಲ ಕಂಪಾಸ್ ಅದು ಇದು ಸೀಸ್ ಪೆನ್ ರಬ್ಬರ್ ಪುಸ್ತಕ ಅಂತಂದ್ರೆ ಹ್ಞೂ ಬಯ್ಯವ್ವೆ ಎಲ್ಲ ಇಟ್ಕೊಂಡು ಏನಕ್ಕೆ ಕಿಸ್ತಾಡ್ತಿರ್ತೀಯಲ್ಲ. ಇಲ್ಲ ನಿನ್ನ ಕಂಪಾಸ್ನಾಗ ಒಂದು ಸೀಸ್ ಕಡ್ಡಿ ಇತ್ತು ಮತ್ತೆ ಅದಕ್ಕೆ ಬೇಕು ನಿನಗೆ ಒಂದೇ ತೊಗೊಂಡು ಹೋದ್ ಬರೋದ್ರೆ ಆಗೋದಿಲ್ಲ ಮುಂಜಾನೆ ಸಂಜೆ ತನ ನಿನಗೆ ಒಂದು ಸೀಸ್ ಪೂರ ಕಾಲಿನ ಮಾಡಿ ಬಂದ್ಬಿಡ್ತೀಯ ನೀನು. ನೋಡಿಲ್ಲ ಮತ್ತೆ ಮಂಜು ನನ್ನ ತಲೆ ಕೆಡ್ಸಕ್ಕೆ ಹೋಗ್ಬೇಡ ನೀನು. ಮತ್ತೆ ನೀನು ಏನಾರು ತೊಗೊಂಡು ನಾನು ಅದೇ ಬಿಡ್ತೀನಿ ನಡಿ ನಡಿ ಇಲ್ಲ ಅವ್ರು ಹೋಗಿ ಹೇಳೇ ಬರ್ತೀನಿ. ಯಾಕಾಕಿ ಕೊಡಿಸ್ತಾ ಅಂತಾನೆ ಇಲ್ಲ ಅಂತ ಪೆನ್ ಪೆನ್ಸಿಲ್ ರಬ್ಬರ್ ಅಭಿಷೇಕ ಅಣ್ಣ ನಾಟಕಕ್ಕೆ ನಡಿ ಮಾಡ್ತೀನಿ ನಡಿ ನಿಮಗೆ ಏನು ಮಾಡಲಿ ಅಂತೇನೆ ನಾನು. ಓದು ಬೀರ್ತಿ ನಾ ಎಲ್ಲಿ ತಂದು ಕೊಡೋಣ ಅಂತಂದು ನಾವು ಹಂಗೆ ಮಾಡ್ತೀನಿ ತಡಿ ನಡಿಯಿಲ್ಲ ಅವ್ರು ಅವನ ತಕ್ಕ ನಡಿ ಹೇಳ್ತೇನೆ ನಡಿಯಿಲ್ಲ ಅವ್ರು ಹೋಗಿ. ಅಕ್ಕಿನ ಏನಂತೆ ಯಾಕಿ ಮಗಂದು ಒಂದು ಏನಾರ ರಬ್ಬರ್ ಸೀಸು ಪೆನ್ಸಿಲ್ ಇದ್ರೆ ಏನಾರ ಹಂಗೆ ಎಲ್ಲಿ ಮಕ್ಕಳು ಬೇರೆದವ್ರ ಮಕ್ಕಳು ತೊಗೊಂಡು ಓಡ್ ಹೋಗ್ತಾರ ಅನ್ನಂಗೆ ಏನು ಚೌನಿ ಮ್ಯಾಟ್ ಹತ್ತಿಸಂಗಿಲ್ಲ ಎದಕ್ಕೆ ಬೇಕಾದ ಯಾರು ಅದ್ರಂತ ಅಲ್ಲೇ ಹೊರಗಿಂದ ಹೊರಗೆ ಕಳಿಸ್ತಾಳೆ ನಿಮ್ಮ ನಾಡ ಕರೆಯಕ್ಕೆ ಹೋದಾಗ ಇಲ್ಲಿದ್ದ ಯಬ್ಷ ಅಣ್ಣಾಕಿ ಹ್ಞೂ ಹೋಗ ಮತ್ತೇನು ಹೊಕ್ಕಿನಂತಿ ಚೀರ್ ಬೇಡ ಅಂದ್ರೂ ಮುಂಜಾನೆ ಹೇಳತ್ಲೆ 300ಕ್ಕೆ BP ಎಷ್ಟು ನಿಂದಿರ್ಸ್ತೀರಿ ಎಲ್ಲರೂ ಮತ್ತೆ ಯಾರು ಅಂತ ತಡ್ಕೋಬೇಕು ನಾನು ಹೊಕ್ಕಿನ ಏನಂತೆ ನೀನು ಮತ್ತೆ ಚೀರ್ತಿ ಅಂತ ಚೀರ್ತಿ ಕಮ್ಲಕ್ಕ ಹೊಂಟ್ರಿ ಅವ ಹೊಲಕ್ಕೆ ಹುಣ್ಣಾಗಿರಿ ಹೊಂಟೆ ನೋಡುವ ಇರ್ಜಾಕನು ಬರ್ತಿದ್ಲು ಸರೋಜಾರ ಊರಿಗೆ ಹೋದ್ಮ್ಯಾಗ ಅದು ಬರೀ ಅಂತ ತಗೋರ್ವ ಅಷ್ಟ್ರು ಕೂಡ ಹೊಲಕ್ಕೆ ಹೋಗೋಣಂತ. ಹ್ಞೂ ನಾವು ಬರ್ತಿದ್ವಿ ನೋಡು ಅಷ್ಟ್ರು ಕೂಡ ಹೊಕ್ಕಿದ್ವಿ ಸಂಚಾನ ಕೆಲಸ ಮಾಡ್ಕೊಂಡು ಮನ್ಯಾಂದ ಎಲ್ಲರೂ ಒಂದು ಥರ ಪಲ್ಯ ಅದು ಮಾಡ್ಕೊಂಡು ಅಷ್ಟ್ರು ಹಂಚ್ಕೊಂಡು ತಿಂತಿದ್ವಿ. ನಡಿವಾ ಬರ್ತೇನೆ ನಡಿ ನಾನು ಬರ್ತೇನೆ ಇನ್ನೊಂದು 2 ದಿನ ಬಿಟ್ಟು ಬರ್ತೇನೆ ತಗೋ. ಹಾಂ ಮನೆಯಂದು ಹೊಟ್ಟಿದ್ದು ನಮ್ಮದು ಒಟ್ಟು ತಿಳಿ ಆಗಲಿ ಎಲ್ಲ ಸಿಟ್ಟದು ಬರ್ತೇನೆ. ಆತ ಸರೋಜಾ ಅದು ಊರಿಗೆ ಹೋದ್ಮ್ಯಾಗ ಆರಾಮ್ ತೊಗೊಂಡು ಬಾ. ಏನು ಹೊಲ್ದಾಗ ಕೆಲಸ ಇರುವ ಹಂಗೆ ಊರಿಂದ ಅವರು ಬಂದಿರ್ತಾರ ಮತ್ತು ಅವ್ರು ಬಂದ ನೀವು ಹೊಲಕ್ಕೆ ಬರೋದು ಅದು ಮತ್ತೆ ಏನು ಮಾಡ್ಬೇಕು ಸಂಚಾನ ಪಾಪಕ್ಕಿಗೂ ಬೇಸರ ನಾವು ಹೊಕ್ಕಿ ತಗೋಲ್ವ. ಮಂಜು ಹೋದ್ ನನ್ನ ಸಾಲಿಗೆ ಏನು ಕೇಳ್ತೇವ ಇಷ್ಟೊತ್ತು ಅವನ ಜೊತೆ ಒದ್ರಕೊಂತ ನಿಂತಿದ್ದೆ ನೋಡು ಈಗ ಹೋದ್ ನೋಡ್ಕೊಂಬ್ಲಕ್ಕ ಸಾಲಿಗೆ ಅದಾವ. ಹ್ಞೂ ಆಯ್ತು ಹಂಗಾರೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಫ್ರೆಂಡ್ಸ ಕಾಮೆಂಟ್ ಮೂಲಕ ತಿಳಿಸ್ರಿ. ಓಲ್ಡ್ ಚಾನಲ್ ಲಿಂಕ್ ಹಾಕಿದ್ದೀರಿ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಆಗಕತ್ತೀರಿ ಇನ್ನೂ ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ. ನಿಮ್ಮ ಸಪೋರ್ಟು ಸಹಕಾರ ನಮಗೆ ನಿಮ್ಮ ಬೆಂಬಲ ಇತ್ತಪ್ಪ ಅಂತಂದ್ರೆ ಅಲ್ಲಿ ಹೊಸ ಹೊಸ ಕತೆಗಳನ್ನು ಹಾಕ್ತೀನಿ. ದಯವಿಟ್ಟು ಕಮಲಕ್ಕಗೆ ಹೆಂಗೆ ನೀವು ಸಪೋರ್ಟ್ ಮಾಡಿರಲ್ಲ ಆ ಚಾನಲಿಗೂ ನೀವು ಸಪೋರ್ಟ್ ಮಾಡಿರಿ ಅಂತಂದು ಕೇಳ್ಕೊತೀನಿ. ಇವತ್ತಿನ ಕತೆ ನಿಮ್ಗೆ ಸ್ವಲ್ಪ ಅದು ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಆಗೋದು ಮರೆಯಕ್ಕೆ ಹೋಗಬೇಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನು ಆದಷ್ಟು ಶೇರ್ ಮಾಡಿರಿ. ನಂದು ಹಳೆಯ ಚಾನಲಿಂದ ಏನು ಲಿಂಕ್ ಕಳಿಸಿದ್ನಲ್ರಿ ಅದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಆ ಕತೆಗಳನ್ನು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವ್ರಿ. ಧನ್ಯವಾದಗಳು ರೀ ಎಲ್ಲರಿಗೂ.